ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಅತಿಥಿ ಅಭ್ಯರ್ಥಿಗಳೆಲ್ಲರೂ ಕೂಡ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಚಿಕ್ಕಬಳ್ಳಾಪುರ ನಗರದ ಹೊರವಲಿಯ ಅರ್ಶೋದಯ ಕಲ್ಯಾಣ ಮಂಟಪದಲ್ಲಿ ಇಂದು ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಸಮಾರಂಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪಾಲ್ಗೊಂಡು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾರ್ಯವೈಖರಿಗಳ ಪಟ್ಟಿ ವಿವರಿಸಿ ಆಲ್ಕೋಹಾಲ್ ಮದ್ಯದ ಬೆಲೆ ಕ್ವಾರ್ಟರ್ಗೆ 80 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ರೈತರು ವ್ಯವಸಾಯಕ್ಕೆ ಬಳಸುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ 25,000ದಿಂದ 3 ಲಕ್ಷಕ್ಕೆ ಏರಿಸಿದ್ದಾರೆ. ಅದರ ಗ್ರೌಂಡಿಂಗ್ ಮಾಡೋ ಇದ್ದಿಲು ಒಪ್ಪಿಗೂ ಹಣವನ್ನ ರೈತರೇ ಕೊಡಬೇಕು. ನಾವು ಅಧಿಕಾರದಲ್ಲಿದ್ದಾಗ ಪೆಟ್ರೋಲ್ 1 ರೂಪಾಯಿ ಜಾಸ್ತಿ ಮಾಡಿದ್ರೆ ನೀವು 3.5 ಜಾಸ್ತಿ ಮಾಡಿದಿರಲ್ಲ, ಇದಕ್ಕೆ ಹೊಣೆ ಯಾರು? ನಾನು ಕಂದಾಯ ಇಲಾಖೆ ಸಚಿವರಾಗಿದ್ದಾಗ ಚಿಕ್ಕಬಳ್ಳಾಪುರ ಒಂದಕ್ಕೆ 750 ಎಕರೆ ಜಮೀನು ಕೊಟ್ಟಿದ್ದೇನೆ. ಇನ್ಯಾರಿಂದಲೂ ಇಷ್ಟೊಂದು ನಿವೇಶನ ಕೊಡಲು ಸಾಧ್ಯವೇ ಇಲ್ಲ ಎಂದ್ರು. ಡಾಕ್ಟರ್ ಕೆ ಸುಧಾಕರ್ ಈ ಊರಿನ ಮಗ, ಹುಟ್ಟಿದ್ದು ಇಲ್ಲೇ, ಅವರ ಜೀವನದ ಕೊನೆಯೂ ಇದೇ ಊರಲ್ಲಿ. ಅವರಿಗೆ ಶುಭವಾಗ್ಲಿ ಎಂದರು. ಕರ್ನಾಟಕದ ಇತಿಹಾಸದಲ್ಲೇ ಚಿಕ್ಕಬಳ್ಳಾಪುರ ಒಂದೇ ಒಂದು ಕಾನ್ಸ್ಟಿಗೆ, ಜಿಲ್ಲೆಗಲ್ಲ, ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿ 750 ಎಕರೆ ಸರ್ಕಾರಿ ಜಮೀನನ್ನ ಬಡವರಿಗೆ ಸೈಟ್ ಹಂಚಕ್ ಕೊಟ್ಟೆ. ಬಡವರಿಗೆ ಕರ್ನಾಟಕದಲ್ಲಿ ಯಾರಿಗೂ ಸಾಧ್ಯ ಇಲ್ಲ, ಬಿಡಿ, ಸಿಗೋದು ಇಲ್ಲ. 750 ಎಕರೆ ಕೊಟ್ಟೆ ನಾನು. ಸುಮಾರು 25,000 ಜನಕ್ಕೆ ಸೈಟ್ಗಳು ಕೊಟ್ಟು ಹಕ್ಕುಪತ್ರವನ್ನು ಕೊಟ್ಬಿಡಿ. ಇನ್ನು ಅಭಿನಂದನಾ ಸಮಾರಂಭದ ಕೇಂದ್ರ ಬಿಂದು ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ನಾನು ವಿಧಾನಸಭೆ ಚುನಾವಣೆ ಸೋತಾಗ ನಮ್ಮ ಪೋಷಕರನ್ನೇ ಕಳೆದುಕೊಂಡ ಶೋಕವನ್ನು ಅನುಭವಿಸಿದ್ದೇನೆ. ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ನಿಖಿಲ್ ಕುಮಾರಸ್ವಾಮಿ ದಿಟ್ಟ ನಿಲುವಿನಿಂದ ನನಗೆ ಟಿಕೆಟ್ ಕೊಡಿಸಿ ಗೆಲ್ಲಲು ಕಾರಣವಾಗಿದೆ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 1 ಅಂಕಿ, ರಾಷ್ಟ್ರದಲ್ಲಿ 2 ಅಂಕಿ ದಾಟಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಜಗನ್ಗೆ ಬಂದ ಗತಿಯೇ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಎಂದು ಭವಿಷ್ಯ ನುಡಿದ ಅವರು, ನಾನು ಸೋಲುವುದಕ್ಕೂ ಮೊದಲು ಎಷ್ಟು ನಿರ್ಮಾಣವಾಗಿತ್ತೋ ಅದು ಬಿಟ್ರೆ ಮೆಡಿಕಲ್ ಕಾಲೇಜಿನಲ್ಲಿ ಇದುವರೆಗೂ ಒಬ್ಬ ರೋಗಿಯೂ ಚಿಕಿತ್ಸೆ ಪಡೆಯಲಾಗಿಲ್ಲ. ಕಾಲೇಜು ಕಟ್ಟಡವೂ ಪೂರ್ಣಗೊಳಿಸಲಾಗಿಲ್ಲ. ಹೆಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಕಾಂಗ್ರೆಸ್ ಸರ್ಕಾರ ಕೈಬಿಟ್ಟಿದೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿಗೂ ತೀವ್ರತೆ ತಗೊಂಡಿಲ್ಲ. ಜಿಲ್ಲೆಯಾಗಿ 17 ವರ್ಷ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಬಜೆಟ್ನಲ್ಲಿ ಹಣವೇ ಸಿಗ್ತಿಲ್ಲ. ಜಿಲ್ಲೆಯ ಪ್ರಜೆಯಾಗಿ ಮೆಗಾ ಡೈರಿ ರದ್ದಾಗೋ ಸಭೆಯಲ್ಲಿ ಕುಳಿತಿದ್ದ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ಗೆ ಏನು ಅನ್ನಿಸಿಯೇ ಇಲ್ವಾ? ನಾನಾಗಿದ್ರೆ ಅಲ್ಲೇ ರಾಜೀನಾಮೆ ಕೊಟ್ಟು ಎದ್ದು ಬರ್ತಿದ್ದೆ ಎಂದು ಡಾಕ್ಟರ್ ಎಂಸಿ ಸುಧಾಕರ್ ಬೇಜವಾಬ್ದಾರಿತನವನ್ನ ಕೆಣಕಿದ ಅವರು, ಒಬ್ಬ ಶಾಸಕರಾಗಿದ್ದವರು 25,000 ನಿವೇಶನ ಕೊಟ್ಟ ಇತಿಹಾಸ ನಮ್ಮದು ಎಂದರು. ಯಾಕೆ ರದ್ದು ಮಾಡಿದ್ರು ಅಂದ್ರೆ ಕಾರಣ ಇಲ್ಲ. ಅದಕ್ಕೆ ಮೊನ್ನೇನೋ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳೋರು, ನಮ್ದೇನ್ ತಕರಾರಿಲ್ಲ, ಆಗ್ಲಿ ಆಗುವ ಒಕ್ಕೂಟ. ಮತ್ತೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ರದ್ದಾಗುವಾಗ ನೀವೇನ್ ಮಾಡ್ತಾ ಇದ್ರಿ? ಹೋಗಿರ್ಲಿಲ್ವಾ ಕ್ಯಾಬಿನೆಟ್ಗೆ? ಕ್ಯಾಬಿನೆಟ್ ಅಲ್ಲಿ ಕುಳಿತುಕೊಂಡು ನಿಮ್ ಜಿಲ್ಲೆ ಹಾಲು ಒಕ್ಕೂಟವನ್ನ ರದ್ದು ಮಾಡುವಾಗ ನೀವು ಅಲ್ಲಿ ಕುಳಿತಿದ್ದೀರಿ ಅಂದ್ರೆ ಈ ಜಿಲ್ಲೆಯಲ್ಲಿ ನೀವು ಒಬ್ಬ ಪ್ರಜೆ ಆಗ್ಲಿಕ್ಕೆ ನೀವು ಲಾಯಕ, ನೀವು ನೈತಿಕತೆ ಇದೆಯಾ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಮಾನ್ಯ ಸುಧಾಕರ್ ಅವರು. ಅಧಿಕಾರ ಬೇಕು, ಕುರ್ಚಿ ಬೇಕು. ಜಿಲ್ಲೆಯ ಜನರಿಗೆ ಅನ್ಯಾಯ ಆದ್ರೆ ನೀವು ಕುಳಿತುಕೊಂಡಿದ್ದೀರಲ್ಲ, ನಾನಾಗಿದ್ರೆ ಆ ಸೆಕೆಂಡ್ ಅಲ್ಲಿ ಅಲ್ಲೇ ರಾಜೀನಾಮೆ ಬಿಸಾಕಾಚೆ ಬಂದ್ಬಿಡ್ತಾ ಇದ್ದೆ. ವೇದಿಕೆಯಲ್ಲಿ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್, ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು, ಮಾಜಿ ಶಾಸಕ ಶಿಡ್ಲಘಟ್ಟ ರಾಜಣ್ಣ, ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ, ಸಂಸದರ ತಂದೆ ಕೇಶವರೆಡ್ಡಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಕೆವಿ ನಾಗರಾಜ್, ಕೆವಿ ನವೀನ್ ಕಿರಣ್, ಮರಳಕುಂಟೆ ಕೃಷ್ಣಮೂರ್ತಿ, ಕೆಆರ್ ರೆಡ್ಡಿ, ಮಾಜಿ ಶಾಸಕ ಶಿವಾನಂದ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.